ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಸ್ವಲ್ಪ ಚಾಲಕರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕಾರಣ ಇಷ್ಟೇ, ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಾಪೀಠ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ಸದ್ಯ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳುಗಳು. ವಿಪರೀತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸೈಡ್ ಗಿಡ್ ಹೋದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಮಣ್ಣು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಕಣಿವೆ ಭಾಗ ಇರಬಹುದು, ಈ ದತ್ತಾಪೀಠ ಅಲ್ಲೆಲ್ಲ ಸ್ವಲ್ಪ ಕಣಿವೆ ಭಾಗ ಇರುತ್ತೆ. ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಣ್ಣು ಸ್ವಲ್ಪ ಲೂಸ್ ಆಗಿದ್ರೆ, ಇನ್ ಕೇಸ್ ಎಡ್ಜಲ್ ಹೋದ್ರೆ ವಿಪರೀತ ಕುಸಿಯುವಂತ ಘಟನೆಗಳು ಆಗತ್ತೆ. ಚಾರ್ಮಾಡಿ ಘಾಟಲ್ಲ ಈಗ ಅದೇ ತರ ಪರಿಸ್ಥಿತಿ ಇದೆ. ಸೊ ಈಗ ಬಂದ್ ಮಾಡಿದ್ರು. ಜೊತೆಗೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಸದ್ಯ ಒಳಗೆ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅವರನ್ನ ಪೊಲೀಸ್ ಅವರೇ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಸ್ವಲ್ಪ ಚಾಲಕರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕಾರಣ ಇಷ್ಟೇ, ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಾಪೀಠ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ಸದ್ಯ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳುಗಳು. ವಿಪರೀತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸೈಡ್ ಗಿಡ್ ಹೋದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಮಣ್ಣು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಕಣಿವೆ ಭಾಗ ಇರಬಹುದು, ಈ ದತ್ತಾಪೀಠ ಅಲ್ಲೆಲ್ಲ ಸ್ವಲ್ಪ ಕಣಿವೆ ಭಾಗ ಇರುತ್ತೆ. ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಣ್ಣು ಸ್ವಲ್ಪ ಲೂಸ್ ಆಗಿದ್ರೆ, ಇನ್ ಕೇಸ್ ಎಡ್ಜಲ್ ಹೋದ್ರೆ ವಿಪರೀತ ಕುಸಿಯುವಂತ ಘಟನೆಗಳು ಆಗತ್ತೆ. ಚಾರ್ಮಾಡಿ ಘಾಟಲ್ಲ ಈಗ ಅದೇ ತರ ಪರಿಸ್ಥಿತಿ ಇದೆ. ಸೊ ಈಗ ಬಂದ್ ಮಾಡಿದ್ರು. ಜೊತೆಗೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಸದ್ಯ ಒಳಗೆ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅವರನ್ನ ಪೊಲೀಸ್ ಅವರೇ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಸ್ವಲ್ಪ ಚಾಲಕರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕಾರಣ ಇಷ್ಟೇ, ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಾಪೀಠ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ಸದ್ಯ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳುಗಳು. ವಿಪರೀತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸೈಡ್ ಗಿಡ್ ಹೋದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಮಣ್ಣು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಕಣಿವೆ ಭಾಗ ಇರಬಹುದು, ಈ ದತ್ತಾಪೀಠ ಅಲ್ಲೆಲ್ಲ ಸ್ವಲ್ಪ ಕಣಿವೆ ಭಾಗ ಇರುತ್ತೆ. ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಣ್ಣು ಸ್ವಲ್ಪ ಲೂಸ್ ಆಗಿದ್ರೆ, ಇನ್ ಕೇಸ್ ಎಡ್ಜಲ್ ಹೋದ್ರೆ ವಿಪರೀತ ಕುಸಿಯುವಂತ ಘಟನೆಗಳು ಆಗತ್ತೆ. ಚಾರ್ಮಾಡಿ ಘಾಟಲ್ಲ ಈಗ ಅದೇ ತರ ಪರಿಸ್ಥಿತಿ ಇದೆ. ಸೊ ಈಗ ಬಂದ್ ಮಾಡಿದ್ರು. ಜೊತೆಗೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಸದ್ಯ ಒಳಗೆ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅವರನ್ನ ಪೊಲೀಸ್ ಅವರೇ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಸ್ವಲ್ಪ ಚಾಲಕರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕಾರಣ ಇಷ್ಟೇ, ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಾಪೀಠ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ಸದ್ಯ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳುಗಳು. ವಿಪರೀತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸೈಡ್ ಗಿಡ್ ಹೋದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಮಣ್ಣು ಸ್ವಲ್ಪ ಲೂಸ್ ಆಗಿರುತ್ತೆ.
ಸೊ ಕಣಿವೆ ಭಾಗ ಇರಬಹುದು, ಈ ದತ್ತಾಪೀಠ ಅಲ್ಲೆಲ್ಲ ಸ್ವಲ್ಪ ಕಣಿವೆ ಭಾಗ ಇರುತ್ತೆ. ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಣ್ಣು ಸ್ವಲ್ಪ ಲೂಸ್ ಆಗಿದ್ರೆ ಇನ್ ಕೇಸ್ ಎಡ್ಜಲ್ ಹೋದ್ರೆ ವಿಪರೀತ ಕುಸಿಯುವಂತ ಘಟನೆಗಳು ಆಗತ್ತೆ. ಚಾರ್ಮಾಡಿ ಘಾಟಲ್ಲ ಈಗ ಅದೇ ತರ ಪರಿಸ್ಥಿತಿ ಇದೆ. ಸೊ ಈಗ ಬಂದ್ ಮಾಡಿದ್ರು. ಜೊತೆಗೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಸದ್ಯ ಒಳಗೆ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅವ್ರನ್ನ ಪೊಲೀಸ್ ಅವರೇ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಸ್ವಲ್ಪ ಚಾಲಕರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕಾರಣ ಎಷ್ಟೇ, ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಾಪೀಠ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ಸದ್ಯ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳುಗಳು. ವಿಪರೀತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸೈಡ್ ಗಿಡ್ ಹೋದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಮಣ್ಣು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಕಣಿವೆ ಭಾಗ ಇರಬಹುದು, ಈ ದತ್ತಾಪೀಠ ಅಲ್ಲೆಲ್ಲ ಸ್ವಲ್ಪ ಕಣಿವೆ ಭಾಗ ಇರುತ್ತೆ. ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಣ್ಣು ಸ್ವಲ್ಪ ಲೂಸ್ ಆಗಿದ್ರೆ ಇನ್ ಕೇಸ್ ಎಡ್ಜಲ್ ಹೋದ್ರೆ ವಿಪರೀತ ಕುಸಿಯುವಂತ ಘಟನೆಗಳು ಆಗತ್ತೆ. ಚಾರ್ಮಾಡಿ ಘಾಟಲ್ಲ ಈಗ ಅದೇ ತರ ಪರಿಸ್ಥಿತಿ ಇದೆ. ಸೊ ಈಗ ಬಂದ್ ಮಾಡಿದ್ರು. ಜೊತೆಗೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಸದ್ಯ ಒಳಗೆ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅವ್ರನ್ನ ಪೊಲೀಸ್ ಅವರೇ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಸ್ವಲ್ಪ ಚಾಲಕರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕಾರಣ ಎಷ್ಟೇ, ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಾಪೀಠ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ಸದ್ಯ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳುಗಳು. ವಿಪರೀತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸೈಡ್ ಗಿಡ್ ಹೋದಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಮಣ್ಣು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಕಣಿವೆ ಭಾಗ ಇರಬಹುದು, ಈ ದತ್ತಾಪೀಠ ಅಲ್ಲೆಲ್ಲ ಸ್ವಲ್ಪ ಕಣಿವೆ ಭಾಗ ಇರುತ್ತೆ. ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಣ್ಣು ಸ್ವಲ್ಪ ಲೂಸ್ ಆಗಿದ್ರೆ ಇನ್ ಕೇಸ್ ಎಡ್ಜಲ್ ಹೋದ್ರೆ ವಿಪರೀತ ಕುಸಿಯುವಂತ ಘಟನೆಗಳು ಆಗತ್ತೆ. ಚಾರ್ಮಾಡಿ ಘಾಟಲ್ಲ ಈಗ ಅದೇ ತರ ಪರಿಸ್ಥಿತಿ ಇದೆ. ಸೊ ಈಗ ಬಂದ್ ಮಾಡಿದ್ರು. ಜೊತೆಗೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಸದ್ಯ ಒಳಗೆ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅವ್ರನ್ನ ಪೊಲೀಸ್ ಅವರೇ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ.